ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಹಕಾರ ಸಂಸ್ಥೆಗಳ ಬೆಳವಣಿಗೆಯಿಂದ ಸಮಾಜದ ಬೆಳವಣಿಗೆ ಸಾಧ್ಯ. ಯಮಕನಮರಡಿ ಆಡಳಿತ ಮಂಡಳಿಯವರ ನಿಸ್ವಾರ್ಥ ಸೇವೆ ಹಾಗೂ ಸಿಬ್ಬಂದಿಯವರ ಪ್ರಾಮಾಣಿಕತೆ ನಿಷ್ಠೆ ಬಹುಮುಖ್ಯ ಎಂದು ದಿ ಯಮಕನಮರಡಿ ಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಂಸ್ಥಾಪಕ ರವೀಂದ್ರ ಜಿಂಡ್ರಾಳೆ ಅವರು ಹೇಳಿದರು. ಭಾನುವಾರ ದಿನಾಂಕ 20 ಜುಲೈ 2025ರಂದು ಯಮಕನಮರಡಿಯ ಶ್ರೀ ಬನಶಂಕರಿ ಮಂಗಲ್ ಕಾರ್ಯಾಲಯದಲ್ಲಿ 29ನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿ, ನಮ್ಮ ಸಂಸ್ಥೆಯು ಕಳೆದ 28 ವರ್ಷಗಳಿಂದ ಬಡವರ, ವ್ಯಾಪಾರಸ್ಥರ ಮತ್ತು ಮಧ್ಯಮ ವರ್ಗದವರಿಗೆ ಆರ್ಥಿಕ ಸಹಾಯ ನೀಡಿ ಅವರನ್ನು ಆರ್ಥಿಕವನ್ನಾಗಿ ಪುನಶ್ಚೇತನಗೊಳ್ಳುವ ಕಾರ್ಯ ಮಾಡಲಾಗಿದ್ದು, ಸಹಕಾರ ಸಂಘ ಸಂಸ್ಥೆಗಳು ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡಬೇಕು. ಪ್ರಸ್ತುತ ಆರ್ಥಿಕ ಸಾಲಿನಲ್ಲಿ ನಮ್ಮ ಸಂಸ್ಥೆ 40 ಲಕ್ಷ ರುಗಳಷ್ಟು ಲಾಭ ಗಳಿಸುವ ಗುರಿ ಹೊಂದಿದ್ದು, ಸರ್ಕಾರಿ ಬ್ಯಾಂಕ್ಗಳಲ್ಲಿ ತಿಂಗಳುಗಟ್ಟಲೆ ಸಾಲಕ್ಕಾಗಿ ಕಾಯುವ ಪರಿಸ್ಥಿತಿ ಇದ್ದು, ನಮ್ಮ ಸಂಸ್ಥೆಯಲ್ಲಿ ಒಂದೇ ದಿನದಲ್ಲಿ ಸಾಲ ನೀಡಿದ ನಿದರ್ಶನಗಳಿವೆ ಎಂದರು. 29ನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ SD ಬಾಗೇವಾಡಿ ಸರ್ ಮಾತನಾಡಿ, ರವೀಂದ್ರ ಜಿಂಡ್ರಾಳಿಯವರ ಸಹಾಯ ಹಾಗೂ ಕಳಕಳಿ ಹೊಂದಿದ ಈ ಒಂದು ಬ್ಯಾಂಕ್ ಸ್ಥಾಪಿಸಿದ್ದು, ಈ ಸಂಸ್ಥೆ ಇಂದು ಸಹಕಾರಿ ರಂಗದಲ್ಲಿ ತನ್ನದ ಆದಂಥ ಆಕರ್ಷಿಸುವಂಥ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಬೆಳೆದಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಅಡಿಯಪ್ಪ ಜಿಂಡ್ರಾಳಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ದಸ್ತಗೀರ್ ಬಸಾಪುರಿ, ಹತ್ತರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಮೀರ್ ಬೇಪಾರಿ, ಪ್ರಧಾನ ವ್ಯವಸ್ಥಾಪಕ RS ಸುಜಿ, ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಮರ್ಥ ಜಿಂಡ್ರಾಳಿ, ನಿಂಗನಗೌಡ ಪಾಟೀಲ್, ನಿಂಗಪ್ಪ ಚೌಗಲ ಮಾತನಾಡಿದರು. SI ಅಮ್ಮಿನಬಾವಿ ಸ್ವಾಗತಿಸಿದರು. MB ರೇವಣ್ಣವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು, ಸಮಾಜದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಹಿರಿಯರನ್ನು ಈ ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸತ್ಕರಿಸಲಾಯಿತು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಅಂತ ಒಂದು ಉದ್ದೇಶ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ನೀವು ತುಂಬಿದಾಗ ಅದನ್ನ ಆಡಳಿತವನ್ನು ನಡೆಸ್ಕೊಂಡು ಹೋಗೋದು ಆಡಳಿತ ಮಂಡಳಿಯಲ್ಲಿ ಏನೇ ಒಂದು ಸ್ಟೇಜ್ ನಲ್ಲಿ ತುಂಬಿದರೆ ಅವರ ಜವಾಬ್ದಾರಿ ಆಗಿರುತ್ತೆ. ಅದನ್ನೆಲ್ಲವನ್ನು ಕೂಡಿ ಮಾಡಿಕೊಂಡು ಹೋದಾಗ ಮಾತ್ರ ಈ ಒಂದು ಯಾವುದೇ ಸರ್ಕಾರಿ ಸಂಘ ಸಂಸ್ಥೆಗಳು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಕ ಸಾಧ್ಯ. ಅದಕ್ಕಾಗಿ ಸಿಬ್ಬಂದಿ ವರ್ಗದವರು, ಗ್ರಾಹಕರು, ಆಡಳಿತ ಮಂಡಳಿ ಸದಸ್ಯರು ಕೂಡ ಒಂದು ಪಟ್ಟಿಯಂತೆ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇದು ಯಾರೋ ಒಬ್ಬರು ಕೆಲಸ ಮಾಡಲಿಲ್ಲ, ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಆ ಸಂಸ್ಥೆ ಬೆಳೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಲ್ಲಿ ಈಗಾಗಲೇ ನಮ್ಮ ಅಮೀನ್ವಾಡಿ ಸರ್ ಅವರು ಬಹಳಷ್ಟು ಒಳ್ಳೆಯ ರೀತಿಯಿಂದ ಮಾತುಗಳನ್ನ ಆಡಿದ್ರು. ಏನ್ ಹೇಳಿದ್ರಪ್ಪ ಅಂದ್ರೆ, ಹಿಂದಿನ ಒಂದು ನೆನಪುಗಳನ್ನ ಅವ್ರು ಮಾಡಿದ್ರು. ನಾವಿರ್ಬೋದು, ನ್ಯಾಮಲ್ಲ ಮಲಾಜಿ ಇರ್ಬೋದು, ಶ್ರೀಶೈಲ್ ಓಜಿ ಇರ್ಬೋದು, ನಮ್ಮ ಇನ್ನೊಬ್ಬ ಶ್ರೀಯುತರಾದಂತ ಸುಭಾಷ್ ಕಪ್ತಿ ಅವರು ಇರ್ಬೋದು, ಹಾಗೂ ಇವತ್ತಿನ ರೇವಣ್ಣವ್ರ ಸರ್ ಇರ್ಬೋದು, ಅಮೀನವ್ರ ಸರ್ ಇರ್ಬೋದು, ನಾವು 4-6 ಜನ ನಾವೆಲ್ಲ ಕ್ಲಾಸ್ಮೇಟ್ಸ್. ಅಂತ ಒಂದು ಸಂದರ್ಭದಲ್ಲಿ ಒಂದು ಸಂಸ್ಥೆಯನ್ನ ನಾವು ಹುಟ್ಟಾಕಿದ್ವಿ. ಆ ಸಂಸ್ಥೆಯನ್ನು ಹುಟ್ಟಾಕಿದಾಗ ಸರ್ ಹೇಳಿದಂಗೆ ನಾವೇನಾವತ್ತ ಬಹಳ ನಾವು ಮುಳುಗಡೆ ಪ್ರದೇಶದಿಂದ ಬಂದವರು ಇದ್ದಿದ್ದರಿಂದ ಆಗಿನ ಒಂದು ಕಾಲದಲ್ಲಿ ಕೂಡ ನಾವು ಬಹಳಷ್ಟು ನಮ್ಮಲ್ಲಿ ಓಡಾಡ ವೆಹಿಕಲ್ಗಳು ಅವು ಇರಲಿಲ್ಲ. ಒಬ್ಬೊಬ್ಬರ ಮನೆಗೆ 100-100 ಸಲ ಹೋಗಿ 500 ರೂಪಾಯಿ ಸೇರ್ ಆಗ್ತದೆ. ಯಾಕಂದ್ರೆ ನಾವು ಬಹಳ ಸಣ್ಣಾಗಿದ್ದಾಗ ಆಗಿನ ಕಾಲದಲ್ಲಿ 500 ರೂಪಾಯಿ ಅಂದ್ರೆ ಇವತ್ತು 50,000 ಇದೆ. 30 ವರ್ಷಗಳ ಹಿಂದೆ, 29 ವರ್ಷಗಳ ಹಿಂದೆ 500 ರೂಪಾಯಿ ಕೊಡ್ಬೇಕಾದ್ರೆ ನಮ್ಗೆ ಯಾರು ತಯಾರಿ